ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹಂಪಿ, ಬೇಲೂರು, ಹಳೇಬೀಡು ಮುಂತಾದ ಶಿಲ್ಪಕಲೆಗಳನ್ನು ನಾವು ನೋಡೋಕ್ಕೆ ಹೋದಾಗ ಅಲ್ಲಿ ವಿದೇಶಿಯರು ಆ ಶಿಲ್ಪಕಲೆಗಳನ್ನು ತಮ್ಮ ಕ್ಯಾಮರಾಗಳಲ್ಲಿ ಅತ್ಯದ್ಭುತವಾಗಿ ಸೆರೆ ಹಿಡಿತಾರೆ. ಆದರೆ ವಿಪರ್ಯಾಸ ಅಂದರೆ ನಾವು ಸೆಲ್ಫಿ ತೊಗೊಳ್ತೀವಿ, ಅಲ್ಲಿ ಫೋಟೋ ತಗೊಳ್ತೀವಿ. ಆದರೆ ಯಾರೊಬ್ಬರು ಆ ಶಿಲ್ಪಕಲೆಯನ್ನು ಸೆರೆ ಹಿಡಿಯೋದರಲ್ಲಿ ಯಾರೂ ಆಸಕ್ತಿ ತೋರೋದಿಲ್ಲ. ನೋಡಿ, ನಾವು ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ಹೇಗಿದೆ ಅಂದರೆ ನಮಗೆ ನಾವು ಬೇಕು, ಬಟ್ ಫಾರಿನರ್ಸು ನಮ್ಮ ಶಿಲ್ಪಕಲೆಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ನೋಡಿ, ಎಷ್ಟು ಅಗಾಧ, ಎಷ್ಟು ವಿಸ್ಮಯ ಇದು! ಕಲ್ಲಿನಲ್ಲಿ ಈ ರೀತಿ ಶಿಲ್ಪಗಳನ್ನು ಕೆತ್ತಿದ್ದಾರಲ್ಲ, ಎಂಥ ಅದ್ಭುತ ಶಿಲ್ಪಗಳಿರ್ಬೋದು ಅಂಥೇಳಿ ತಮ್ಮ ದೇಶಕ್ಕೆ ಆ ಸಂದೇಶ ರವಾನಿಸಲು ಆ ಫೋಟೋಗಳನ್ನು ಎಷ್ಟು ಹೈ ಲೆನ್ಸ್ ಕ್ಯಾಮ್ರಾಗಳಲ್ಲಿ ಅವರೆಲ್ಲವೂ ಕೂಡ ಸೆರೆ ಹಿಡಿತಾ ಇರ್ತಾರೆ. ಅದರ ಮುಂದೆ ನಾವು ನಿಂತು ಸೆಲ್ಫಿ ತಕ್ಕೊಂಡು ಮಜಾ ಮಾಡ್ತೀವಿ. ಆದರೆ ನಾವು ನೋಡ್ತಕ್ಕಂಥ ದೃಷ್ಟಿಕೋನ ಏನಿದೆಯಲ್ಲ, ಅದು ಬದಲಾಗಬೇಕು. ಯಾಕೆಂದರೆ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಇರ್ತಕ್ಕಂಥದ್ದು, ನಿಂತಿರ್ತಕ್ಕಂಥದ್ದು ನಮ್ಮ ಸಂಸ್ಕಾರದ ಮೇಲೆ. ನಮಗೆ ಸಂಸ್ಕಾರದ ಕೊರತೆ ಎದ್ದು ಕಾಣುತ್ತೆ ಅಂತಂದು ಒಂದು ಸಲ ಅನ್ನಿಸುತ್ತೆ. ಯಾಕೆಂದರೆ ಆ ಒಂದು ಶಿಲ್ಪಕಲೆಗಳಾಗಲಿ, ನಮ್ಮ ಇತಿಹಾಸದಲ್ಲಿರ್ತಕ್ಕಂಥ ವಿಷಯಗಳನ್ನಾಗಲಿ ನಾವು ಭಾಳ ಸುದೀರ್ಘವಾಗಿ ಅಧ್ಯಯನ ಮಾಡಿ ವಿಚಾರಕ್ಕೆ ಒಳಪಡಿಸ್ಬೇಕು. ಕೆಲವೊಬ್ಬರು ತಮಗೆ ತಿಳಿದಾಗ ಇತಿಹಾಸನ ಹೇಳ್ತಾರೆ, ತಿಳಿದಾಗ ಇತಿಹಾಸನ ತಿರುಸ್ತಾರೆ. ಅದರಲ್ಲಿ ಯಾವುದೇ ಅರ್ಥ ಇಲ್ಲ. ಅದು ವಾಸ್ತವನೇ ಬೇರೆ, ಇವರು ಹೇಳ್ತಕ್ಕಂಥದ್ದು ಬೇರೆ. ತಮಗೆ ಅನುಕೂಲಕ್ಕೆ ತಕ್ಕಂತೆ ಪುರಾಣಗಳನ್ನು ಹೇಳ್ತಾರೆ. ಪುರಾಣಗಳು ಅಂದರೆ ಏನು ಅಂದರೆ ಕಥೆಗಳನ್ನು ಕಟ್ತಾರೆ ಇವರು. ಇತ್ತೀಚೆಗೆ ರಾಜಕಾರಣಿಗಳನ್ನು ನಾವು ನೋಡ್ತೀವಿ, ಅವರು ವಿಚಿತ್ರವಾಗಿ ಒಬ್ಬ ವ್ಯಕ್ತಿಗಳ ಬಗ್ಗೆ ಹೇಳ್ತಾರೆ. ಏನು ತಾವು ಕಾಲ ಕಂಡಂಥ ಮನುಷ್ಯರು ಆಗಿದ್ರೇನೋ, ಇವರು ಅದನ್ನು ಅನುಭವಿಸಿದ್ರೇನೋ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದು ನಿಜವೂ ಕೂಡ ಬಾಲಿಶವಾದಂಥದ್ದು, ಜನರನ್ನು ತಪ್ಪು ದಾರಿಗೆ ಎಳಿತಕ್ಕಂಥದ್ದು. ದೊಡ್ಡ ಮಹಾತ್ಮರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಪಬ್ಲಿಸಿಟಿಗೋಸ್ಕರವಾಗಿ ಏನೆಲ್ಲ ಬೊಗಳೋದು, ನ್ಯಾಯ ಬೊಗಳ್ದಂಗೆ ಬೊಗಳ್ತಾರಲ್ಲ. ಅವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಾ? ನಿಜ, ದೊಡ್ಡ ಮಹನೀಯರ ಮುಖಕ್ಕೆಲ್ಲ ಮಸಿ ಬೆಳಿತಾರೆ, ಅವ್ರ ಚಾರಿತ್ರ್ಯಕ್ಕೆ ಮಸಿ ಬೆಳಿತಾರೆ. ಬೆಳೆದ್ರಿಂದ ಇವರು ದೊಡ್ಡವರಾಗ್ತಾರ? ನಾವು ಯೋಚನೆ ಮಾಡಬೇಕಾದ ವಿಷಯ ಇದೆಲ್ಲ. ಸೊ ಯಾಕೋ ಬೇಜಾರಾಯಿತು. ಯಾಕಂದರೆ ಈ ಶಿಲ್ಪಕಲೆಗಳ ಮುಂದೆ ನಾನು ನೋಡ್ತಾ ಇರ್ತೀನಿ, ಎಲ್ಲವೂ ಕೂಡ ಅದು ನೋಡಿ. ನಾವು ಮೊನ್ನೆ ಇದಕ್ಕೆ ಹೋದಾಗ, ಯಾವುದೋ ಒರಿಸ್ಸಾದ ಹತ್ರ ಕೊನಾರ್ಕ್ನಲ್ಲಿ ಎಂಥ ಶಿಲ್ಪ ಇದೆ! ನಿಜವಾಗಿ ನನ್ನ ಹತ್ರ ಕ್ಯಾಮ್ರಾ ಇರಲಿಲ್ಲ, ಅಂಥ ಒಂದು ಹೈಲೆನ್ಸ್ ಕ್ಯಾಮ್ರಾ. ಅಲ್ಲಿ ಫಾರಿನರ್ಸ್ ಬಂದಿದ್ದರು, ಎಷ್ಟು ಸೆರೆ ಹಿಡಿತಿದ್ರು ಅಂದರೆ ನಿಜಕ್ಕೂ ಅದೊಂದು ಅತ್ಯದ್ಭುತವಾದಂಥ ಶಿಲ್ಪಕಲೆ. ಕೊನಾರ್ಕ್ನ ಸೂರ್ಯ ದೇವಾಲಯ. ನಿಜಕ್ಕೂ ನಾವು ಅಂಥವನ್ನೆಲ್ಲ ನೋಡಿ ನಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕು. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ.